ಇಂದು ಕಾಂಗ್ರೆಸ್ಗೆ ಸಂಸ್ಥಾಪನಾ ದಿನದ ಸಂಭ್ರಮ. 139 ವರ್ಷಗಳ ಕಾಂಗ್ರೆಸ್ ಪಕ್ಷವು 2024ರ ಲೋಕಸಭೆಗೆ ಭರ್ಜರಿ ತಯಾರಿ ಮಾಡ್ತಾ ಇದೆ. ಅದಕ್ಕಾಗಿ ಆರ್ಎಸ್ಎಸ್ ನೆಲದಲ್ಲಿ ರಣಕಹಳೆ ಮೊಳಗಿಸುವುದಕ್ಕೆ ಸಜ್ಜಾಗಿದೆ. ಕಾಂಗ್ರೆಸ್ ಆರ್ಎಸ್ಎಸ್ ನೆಲದಲ್ಲಿ ಏಕೆ ಸಮಾವೇಶ ಮಾಡ್ತಾ ಇದೆ, ಬನ್ನಿ ನೋಡೋಣ. ಕಾಂಗ್ರೆಸ್ಗೆ ಇಂದು 139ನೇ ಸಂಸ್ಥಾಪನಾ ದಿನಾಚರಣೆ. ಆರ್ಎಸ್ಎಸ್ ನೆಲದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ. ಕಾಂಗ್ರೆಸ್ ದೇಶದ ಅತ್ಯಂತ ಹಳೆ ಪಕ್ಷ. ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಗಿ ಇಂದಿಗೆ 139 ವರ್ಷಗಳು ಕಳೆದಿವೆ. 1947ರ ಸ್ವಾತಂತ್ರ್ಯೋತ್ಸವದ ನಂತರ ದೇಶವನ್ನ ಉನ್ನತಿಯತ್ತ ಕೊಂಡೊಯ್ದ ಕಾಂಗ್ರೆಸ್ ಇವತ್ತು ಆರ್ಎಸ್ಎಸ್ ತವರು ನೆಲ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ ಐತಿಹಾಸಿಕ ದೀಕ್ಷಾ ಭೂಮಿ ಇರುವ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ. ಈ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ 248 ಪ್ರಮುಖ ನಾಯಕರು ಭಾಗಿಯಾಗಲಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇವರ ಜೊತೆಗೆ ರಾಜ್ಯಗಳ ಸಿಎಂಗಳು, ಸಂಸದರು, 600 ಶಾಸಕರು ಪಾಲ್ಗೊಳ್ಳಲಿದ್ದಾರೆ. 10 ಲಕ್ಷ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಹೈ ತಯಾರ್ ಹಮ್ ಅಂದ್ರೆ ನಾವು ಸಿದ್ಧರಿದ್ದೇವೆ ಎಂಬ ಘೋಷವಾಕ್ಯದೊಂದಿಗೆ ಬೃಹತ್ ಸಮಾವೇಶ ನಡೆಯಲಿದ್ದು, ಈ ಮೂಲಕ 2024ರ ಲೋಕ ಸಮರಕ್ಕೆ ರಣಕಹಳೆ ಮೊಳಗಿಸಲಿದೆ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ಸಿಗರು ನಾಗ್ಪುರದಲ್ಲೇ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ನಾಗ್ಪುರ ನಗರವು ಮಹಾರಾಷ್ಟ್ರದ 2ನೇ ರಾಜಧಾನಿಯಾಗಿದ್ದು ವಿದರ್ಭದ ಹೃದಯ ಭಾಗದಲ್ಲಿದೆ. ನಾಗ್ಪುರದೊಂದಿಗೆ ಕಾಂಗ್ರೆಸ್ನ ಒಡನಾಟವು ಭಾರತದ ಸ್ವಾತಂತ್ರ್ಯಕ್ಕೂ ಮುಂಚೆಯಿಂದಲೂ ಹೊಂದಿದ್ದು, 1920ರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ನಡೆದ ಅಧಿವೇಶನದಲ್ಲಿ ಬ್ರಿಟಿಷರ ವಿರುದ್ಧ ಅಸಹಕಾರ ಚಳುವಳಿ ಆರಂಭಿಸುವುದಕ್ಕೆ ಸ್ಪಷ್ಟವಾದ ಕರೆ ನೀಡಿದ್ರು. ಇದಾದ ಬಳಿಕ ಸ್ವಾತಂತ್ರ್ಯದ ನಂತರ 1959ರಲ್ಲಿ ನಡೆದ ಕಾಂಗ್ರೆಸ್ನ ನಾಗ್ಪುರ ಅಧಿವೇಶನದಲ್ಲಿ ಇಂದಿರಾ ಗಾಂಧಿ ಎಐಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾದ್ರು. ಆಗ ಅವರಿಗೆ 41 ವರ್ಷ ವಯಸ್ಸಾಗಿತ್ತು. ಅಲ್ಲದೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹೋರಾಟ ಆರಂಭವಾಗಿದ್ದ ನಗರವಾಗಿದ್ದು, ಸಮಾಜವಾದಿ ಐಕಾನ್ ಜಯಪ್ರಕಾಶ್ ನಾರಾಯಣ್ ಅವರು ಇಂದಿರಾ ಹಟಾವೋ ದೇಶ್ ಬಚಾವೋ ಆಂದೋಲನಕ್ಕೆ ಕರೆ ನೀಡಿದ್ರು. ಆದಾಗ್ಯೂ ಬಿಜೆಪಿಯು ನಾಗ್ಪುರದಲ್ಲಿ 1996, 2014 ಮತ್ತು 2019ರಲ್ಲಿ ಕೇವಲ 3 ಬಾರಿ ಲೋಕ ಸಮರ ಗೆದ್ದಿದೆ. ಇನ್ನು ರಾಹುಲ್ ಗಾಂಧಿಯ ಭಾರತ ನ್ಯಾಯ ಯಾತ್ರೆ ಜನವರಿ 14ರಂದು ಮಣಿಪುರದಲ್ಲಿ ಆರಂಭವಾಗಲಿದ್ದು, ಮಾರ್ಚ್ 20ರಂದು ಮಹಾರಾಷ್ಟ್ರದ ಮುಂಬೈನಲ್ಲಿ ಅಂತ್ಯಗೊಳ್ಳಲಿದೆ. ಇದರ ಮಧ್ಯೆ ಇವತ್ತು ಆರ್ಎಸ್ಎಸ್ ತವರು ನೆಲವಾದ ನಾಗ್ಪುರದಿಂದಲೇ ಕಾಂಗ್ರೆಸ್ ಲೋಕ ಸಮರಕ್ಕೆ ರಣಕಹಳೆ ಮೊಳಗಿಸಲಿದೆ. ಬ್ಯೂರೋ ರಿಪೋರ್ಟ್, TV9.